ಅಷ್ಟೇ ಸಾಕ್ಷಿ. ಪ್ರಕಟಣೆ ಪ್ರತಿ ಭಾನುವಾರ ಯಥಾ ಪ್ರಕಾರ ಆರಾಧನೆ ನಡೀತದೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇನ್ನು ಕೆಲವೊಂದು ವಾರಗಳಷ್ಟೇ ನಾನು ಇರೋದು. ಯಾಕಂತ ಹೇಳಿದ್ರೆ ಕಳೆದ 3 ತಿಂಗಳ ಹಿಂದೆ ನಾನು ಇರಲ್ಲ, ನಾನು ಹೋಗ್ತೀನಂತ ಹೇಳಿದ್ದೆ, ನಾನೇ ಹೇಳಿದ್ದೆ. ಸೊ ಆ ಸಮಸ್ಯೆಗಳು ಬಂದಾಗ ಮತ್ತೆ ನೀವೆಲ್ಲ ವಿಶ್ವಾಸಿಗಳೆಲ್ಲ ಒಪ್ಕೊಂಡ್ರಿ, ಏನೋ ನಮ್ಮ ಕೈಯಿಂದ ಆದಷ್ಟು ಮಟ್ಟಿಗೆ ಸಹಾಯ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತ ಒಪ್ಕೊಂಡ್ರಿ, ಹೌದಲ್ವಾ? ನಾನು ಹೋಗ್ತೀನಂತ ಹೇಳಿದ್ದೆ 3 ತಿಂಗಳ ಹಿಂದೆ. ನೀವೆಲ್ಲ ಏನೋ ಒಂದು ಪ್ರೀತಿಯಿಂದ ಕೊಟ್ಟು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ಆ ನಿಮ್ಮ ಮಾತಿನ ಮೇರೆಗೆ, ಯೇಸುವಿನ ನಂಬಿಕೆ ಮೇರೆಗೆ ನಾನು ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೆ. ಕಳೆದ ಒಂದು ವಾರ ಹಿಂದೆ ಈ ಗ್ಯಾಸ್ ಸಿಲಿಂಡರ್ ಸಲುವಾಗಿ ದೊಡ್ಡ ಗಲಾಟೆಯಾಗಿ ಈಗ ನನ್ನನ್ನು ಹೊರಗಡೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ, ಜಾನ್ಸಿ ಅವರು ಹೇಳಿದರು. ಸೊ ಹಾಗಾಗಿ ಗ್ಯಾಸು ಅದು ಏನು ಅಂತ ಹೇಳಿದ್ರೆ ಗ್ಯಾಸ್ ಆಲ್ರೆಡಿ ಗ್ಯಾಸ್ ಸಮಸ್ಯೆ ದೊಡ್ಡ, ಸಿಲಿಂಡರ್ ಸಮಸ್ಯೆ ದೊಡ್ಡದಾಗ್ಬಿಟ್ಟು ಈ ಸಭೆಗೆ. ಸೊ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಟೀ ಬಣ್ಣು ಅದು ಇದು ಅಂತೇಳಿ ಗ್ಯಾಸ್ಗೆ ಏನೇನೋ ಗಲಾಟೆಗಳಾಗ್ತದೆ. ಸೊ ಹಾಗಾಗಿ ಸೊ ಈ ಸಭೆಗೆ ಈ ಪಾಸ್ಟ್ ಬೇಡ ಅಂತ ಹೇಳಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನೊಂದು 2-3 ವಾರಗಳಷ್ಟೇ ಇರ್ತೀನಿ ನಾನು. ಯಾಕಂದರೆ ನಾನು ಕಳ್ಳ ಅಲ್ಲ, ಇದಕ್ಕಿಂತ ರಾತ್ರಿ ಲಗೇಜ್ ಹಾಕೊಂಡು ಹೋಗೋಕ್ಕೆ ನಾನು ಕಳ್ಳ ಅಲ್ಲ, ದೇವರ ಸೇವಕ. ಸೊ ನೀವು ಪ್ರೀತಿಯಿಂದ ಸೆಂಡಪ್ ಮಾಡಬೇಕು. ಅಲ್ಲೆಲ್ಲಯ್ಯ, ಸೆಂಡಪ್ ಅಂದರೆ ಗೊತ್ತಾ? ಸೊ ಹಾಗಾಗಿ ಬರಬೇಡ ನೀನು ಹೋಗೋಂಥ ಕೆಲಸಕ್ಕೆ ನಾನು ನಾಯಿಯೂ ಅಲ್ಲ, ಬೀದಿಯವನು ಅಲ್ಲ, ದೇವರ ಸೇವಕ. ಯಾಕಂದರೆ ಎಷ್ಟೋ ಸೇವಕರನ್ನು ಈ ಸಭೆಯಿಂದ ಓಡಿಸ್ಬಿಟ್ಟಿದ್ದಾರೆ ಅಂತ ಕೇಳಲ್ಪಟ್ಟಾಗ. ಯಾಕಂದರೆ ನಾನು ಮನುಷ್ಯನ ನಂಬಿ ಇಲ್ಲಿ ಬಂದಿಲ್ಲ, ಯಾಕಂದರೆ ಈ ಸಭೆ ಬರಿದಾಗಿದೆ, ಸೇವಕರು ಇಲ್ಲ, ಪಾಸ್ಟ್ ಇಲ್ಲ. ಆ ಒಂದು ಮಾತನ್ನು ಕೇಳಿ ಬಂದಿದ್ದೀನಿ. ಯಾವ ವ್ಯಕ್ತಿ ಆಗಲಿ ಅಥವಾ ಈ ಸಂಸ್ಥೆ ಲೀಡರ್ ಮಾತು ಕೇಳ್ಕೊಂಡು ನಾನು ಬಂದಿಲ್ಲ. ಈ ಥರ ವಚನ ಬಂದು ಏನಂತ, ಈ ಸಭೆಗೆ ಪಾಸ್ಟ್ ಇಲ್ಲ, ಬರಬೇಕಂತೇಳಿ. ಸೊ ಹಾಗಾಗಿ ಆ ಒಂದು ಮಾತಿನ ಮೇರೆಗೆ ಗೌರವ ಕೊಟ್ಟು ವಿಶ್ವಾಸಿಗಳ ಇದು ಮೇಲ್ಕೊಂಡು ನಾನು ಬಂದಿರೋದು. ಸೊ ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ವ್ಯವಹಾರಗಳೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಅವ್ರು ಹೇಳಿದ್ದು ಬೇರೆ, ನಾವು ಅರ್ಥ ಮಾಡ್ಕೊಂಡಿದ್ದು ಬೇರೆ, ಸಭೆಯಿಂದ ಬರುವ ಕಾಣಿಕೆ, ಸಂಬಳ, ಸಪೋರ್ಟು, ಸಹಾಯ ಬೇರೆ ಬೇರೆ ಅರ್ಥ ಮಾಡಿಕೊಂಡು ನಾವು ಇಲ್ಲಿವರೆಗೂ ಹೋಗ್ತಾ ಇದ್ದೀನಿ. ನಾನು ಕೆಲವೊಂದು ವಿಚಾರಗಳು, ಈ ಮನೆಯ ವಿಚಾರಗಳು, ಅದು ವಿಚಾರಗಳು, ಇದೆಲ್ಲ ನಾನು ಮುಂಚೆನೇ ಕಷ್ಟದಲ್ಲಿದ್ದೀನಿ. ಕಷ್ಟದಲ್ಲಿರುವ ಟೈಮಲ್ಲಿ ಸಿಲಿಂಡ್ರ್ ಬೇಕು, ಗ್ಯಾಸ್ ಬೇಕಂದರೆ ಇನ್ನೂ ಸ್ವಲ್ಪ ನನಗೆ ಏನಾಗುತ್ತೆ, ಸಿಟ್ಟು ಬರ್ತವ್ರೆ. ಸೊ ನೀವು ಏನೇ ಆದರೂ ನನ್ನ ಹತ್ರ ಕೇಳಿದರೆ ಪ್ರಾಬ್ಲಮ್ ಇರಲಿ, ನೀವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನನಗೆ ಫೋನ್ ಮಾಡೋದು, ಈಗ ಮಾತಿಗೆ ಇದಾಗ್ಬಿಡೋದು. ಯಾಕಂದರೆ ಅವರು ನನಗೆ ಸಹಾಯ ಮಾಡ್ತಾಯಿಲ್ಲ. ಸೊ ಹಾಗಾಗಿ ನೀವೇನು ಸಹಾಯ ಮಾಡಿರಂತ ನಾನು ಮಾತಿನಲ್ಲಿ ಹೇಳ್ಬಿಟ್ಟು ನಾನು. ಸೊ ಹಾಗಾಗಿ ಈ ಕೋಪ ಎನ್ನುವಂಥದ್ದು ಸರ್ವಸಾಧಾರಣ. ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಸ್ವಲ್ಪ ಕೋಪಿಷ್ಟ, ನನ್ನ ಮಾತು ಸ್ವಲ್ಪ ರಫ್ ಆಗಿರ್ತದೆ. ಸ್ಟಾರ್ಟಿಂಗ್ ಬಂದ ದಿನವೇ 1ನೇ ವಾರದಲ್ಲೇ ನಿಮ್ಗೆ ಹೇಳಿದ್ದೀನಿ ನಾನು, ಸ್ವಲ್ಪ ನನ್ನ ಭಾಷೆಗಳು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ಒಳಗಡೆ ಅಂತ ಒಂದು ಮನಸ್ಸು ಇಟ್ಕೊಳ್ಳೋದಿಲ್ಲ, ಮಾತಂಗೆ ಬರ್ತದೆ ಅಷ್ಟೇ. ಸೊ ಆ ಕಾರಣದಿಂದ ಅವ್ರು ಏನು ಹೇಳಿದ್ರಂದರೆ, ಈ ವಾರ ವಿಶ್ವಾಸಿಗಳಿಗೆಲ್ಲ ಹೇಳ್ಬಿಟ್ಟು ನೀವು ಖಾಲಿ ಮಾಡಿದ್ರೆ ನಾವಾಗಲಿ ಅಥವಾ ನಮ್ಮ ಕಡೆಯವರು ಬೇರೆ ಯಾರಾದ್ರು ಬರ್ತಾರಂತ ಹೇಳಿದರು. ನನಗೆ ಸಮಯ ಕೊಡಬೇಕು, ಯಾಕಂದರೆ ನಾನು ಇದ್ದಕ್ಕಿದ್ದಂಗೆ 10,000 ರೂಪಾಯಿ ಕೊಟ್ಟು ಲಗೇಜ್ ತಂದಿದ್ದೀನಿ. ನಾನು ನಮ್ಮ ತಾಯಿನೂ ಕರ್ಕೊಂಬಂದಿದ್ದೀನಿ. ಯಾಕಂದರೆ ಬಾತ್ರೂಮ್ ರೆಡಿ ಮಾಡ್ತಾರೆ, ಸೋರೋದು ಅದೆಲ್ಲ ರೆಡಿ ಮಾಡಿಕೊಡ್ತೀವಂತ ಮಾತು ಕೊಟ್ಟಿದ್ದರಿಂದನೇ ನಾನು ಬಂದೆ. ಇಲ್ಲಾಂದ್ರೆ ನಾನೇ ಬರೋಕ್ಕೆ ಹೋಗ್ತೀನಿ, ವಾರ ಬಂದು ಹೋಗ್ತಿದ್ದೆ ನಾನು. ಈಗಲೂ ಅದನ್ನೇ ಮಾಡ್ತಾಯಿದ್ದೀನಿ ನಾನು. ಶುಕ್ರವಾರ ಬರ್ತೀನಿ, ಶನಿವಾರ ಇರ್ತೀನಿ, ಮಾಡ್ತೀನಿ. ಅವ್ರು ಏನಂದರು, ನೀವು ಶುಕ್ರವಾರ ಬರೋದು ಬೇಡ, ಭಾನುವಾರ ಬರೋದು ಬೇಡ, ನಾವೇ ಬಂದು ಮಾಡ್ತೀವಿ ಅಂದರು. ಸೊ ಅವರಿಷ್ಟ ಅದು. ಯಾಕಂದರೆ ಸಭೆ ಅಂದಮೇಲೆ ಅವ್ರ ಜಾಗ ಇದು, ಅವ್ರ ಹೆಸರಿನಲ್ಲಿದೆ, ನಾನು ಬಿಟ್ಟು ಕೊಡಲೇಬೇಕಾಗುತ್ತೆ. ಹಾಗಂತೇಳಿ ನಾನೇನೇ ಬಿಟ್ಟು ಓಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಸಭೆ ಆರಾಧನೆ ಮುಗಿದ ಮೇಲೆ ಪ್ರೀತಿಯಿಂದ ಅವರು ಜಾನ್ಸಿ ಕಡೆಯವರು, ಆನಂದ್ ಕಡೆಯವರು ಕೊಡ್ತಾರೋ ಬಿಡ್ತಾರೋ ಅದಕ್ಕೆ ಬಿಟ್ಟಿದ್ದು. ನೀವು ಆ ಭಾವನೆ ತಲೆಯಿಂದ ತೆಗೆದುಬಿಡ್ರಿ. ಅವ್ರು ಹೇಳಿದ್ದು ಅವ್ರು ಬಂದರು, ಅವ್ರು ಕೊಡಬೇಕು, ನಾವೇ ಕೊಡಬೇಕು, ಆ ಭಾವನೆ ಬಿಟ್ಬಿಡ್ರಿ. ಯಾಕಂದರೆ 1 ವರ್ಷಗಳ ಕಾಲ ನಿಮ್ಮ ಮಧ್ಯದಲ್ಲಿ ನೀವು ಕೊಡುವ ಟಾರ್ಚರು, ನೀವು ಕೊಡುವ ಕಷ್ಟಗಳು, ಊಟ ಎಲ್ಲ ತಿಂದು ಬೆಳೆದಿ ನಾನು. ಬೆಳೆದಿಲ್ಲ ಅಂತ ಹೇಳಿಲ್ಲ, ನೀವು ಕೊಡುವಂಥ ಊಟ ಕೂಡ ತಿಂದು ಬೆಳೆದಿ ನಾನು. ನೀವು ಊಟ ಕೊಡ್ತೀರ ಇಲ್ಲ ಮನೆಗೆ, ಒಬ್ಬ ದೇವರ ಮುಂದೆ ವಿಡಿಯೋ ರೆಕಾರ್ಡ್ ಆಗ್ತದೆ, ಅದ್ರ ಮುಂದಿನ ಸಾಕ್ಷಿಯಾಗಿದೆ. ಇದು ವಿಡಿಯೋ ರೆಕಾರ್ಡ್ ಆದರೂ ಆಗಿದ್ದು ಯೇಸ್ವಾಮಿ ನಾನು ನೋಡ್ತಾ ಇದ್ದಾನೆ. ನೀವು ಕೊಡುವಂಥ ಒಂದೊಂದು ಊಟಗಳು ತಿಂದು ಬೆಳೆದೀನಿ. ಸಂತೋಷವಾಗಿ ಸೆಂಡಪ್ ಮಾಡಬೇಕು. ಇಷ್ಟಿಷ್ಟಂತ ನೀವು ಅಮೌಂಟ್ ಹಾಕಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸೆಂಡಪ್ ಮಾಡಿರಿ. ಅದು ಯಾವಾಗ ಮಾಡಬೇಕು ಏನಂತ ನೀವು ಮಾತಾಡ್ರಿ. ಸೊ ನೀವು ಮಾಡಿದ್ರೆ ನನಗೆ ಎಲ್ಲ ವ್ಯವಸ್ಥೆಗಳು ಸಂತೋಷವಾಗಿ ಹೋಗೋಣ. ಮತ್ತೇನಾದರೂ ನಿಮ್ಮ ಕುಟುಂಬ ಪ್ರಾರ್ಥನೆ ಇದ್ದರೆ ಕರೀರಿ, ನಾನು ಎಲ್ಲಿದ್ದರೂ ಡೆಲ್ಲಿಯಲ್ಲಿದ್ದರೂ ಕೂಡ ಬರ್ತೀನಿ ನಾನು. ಅಲ್ಲೆಲ್ಲಯ್ಯ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮನ್ನು ಏನು ಮಾಡಬೇಕು, ಕರಿಬೇಕು. ಕೆಲವರೆಲ್ಲ ಹೇಳ್ತಾಯಿದ್ರು ಬಿಟ್ಟು ಹೋಗ್ತೀರಾ ಅಂದರೆ, ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು 3 ತಿಂಗಳ ಹಿಂದೆ, ಈಗಲ್ಲ. ಸೊ ಸಂಸ್ಥೆಯವರೇ ಬಂದು ಏನು ಹೇಳಿದ್ರು ಅಂದರೆ, ನೀವು ಬಿಟ್ಟು ಹೋಗ್ರಿ, ಖಾಲಿ ಮಾಡಿರಿ, ನಮಗೆ ಸೆಟ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೆಂಡಪ್ ಮಾಡೋದಕ್ಕಾಗಿ ಮಾತಾಡ್ಕೊಳ್ರಿ. ಅದು ನಿಮ್ಮ ಒತ್ತಾಯ ಏನಿಲ್ಲ, ಆಜ್ಞೆ ಮಾಡ್ತಾಯಿಲ್ಲ, ಆರ್ಡರ್ ಮಾಡ್ತಾರೆ, ನಿಮ್ಮ ಪ್ರೀತಿ ವಿಶ್ವಾಸ. ಸೊ ಅದನ್ನು ನೀವು ಮಾತಾಡ್ಕೊಳ್ರಿ.
ಇನ್ನೊಂದು 2-3 ವಾರ ಇರ್ತೀನಿ ನಾನು. ಯಾಕಂದರೆ ನಾನು ಸ್ವಲ್ಪ ಪ್ಯಾಕ್ ಮಾಡಬೇಕು, ಬೇರೆ ಕಡೆ ಎಲ್ಲ ಮನೆ ನೋಡಬೇಕು. ಯಾಕೆ ಇದಕ್ಕಿದ್ದಂಗೆ ನಾನು ಶ್ರೀಮಂತನೂ ಅಲ್ಲ. ಸೊ ಹಾಗಾಗಿ ಕೇಳಲ್ಪಟ್ಟ ಹೊರಗಡೆಯಿಂದ ಹಂಗೆ ಮಾಡ್ತಾರೆ, ಫಾಸ್ಟೇ ಹಿಂಗೆ ಮಾಡ್ತಾರೆ, ಏನೋ ನಮ್ಮ ವಿಶ್ವಾಸಿಗಳು ಹಂಗಲ್ಲ, ಪ್ರೀತಿಯಿಂದನೇ ಕಳಿಸ್ತಾರೆ ಅಂತ ಅವ್ರಿಗೆ ಮಾತು ಕೊಟ್ಟಿನಿ ನಾನು. ಅಲ್ಲೆಲ್ಲೂಯ್ಯ. ಮುಂಚೆ ಇದ್ದವ್ರನ್ನೆಲ್ಲ ರಾತ್ರಿನೇ ಓಡಿಸ್ಬಿಟ್ಟಿದ್ದಾರೆ ಅಂತ ಸುದ್ದಿ ಬಂದು. ಸೊ ಹಾಗಾಗಿ ನಮ್ಮನ್ನು ಹಂಗೆ ಮಾಡಲ್ಲ ಅಂತ ಅವ್ರಿಗೆ ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು. ಬಿಟ್ಟು ಹೋದವರಿಗೆಲ್ಲ ಚಾಲೆಂಜ್ ಮಾಡ್ತಾಯಿದ್ದೀನಿ. ನಮ್ಮ ವಿಶ್ವಾಸಿಗಳು ಹಂಗಲ್ಲ, ಹೃದಯದಲ್ಲಿ ಹಂಗೆ ಇರ್ಬೋದು, ಬಟ್ ಸೆಂಡಪ್ ಮಾಡುವಾಗ ಹೃದಯದಿಂದ ಇರ್ತಾರೆ ಅಂತೇಳಿ ಅವರಿಗೆ ಹೇಳಿದ್ವಿ. ಅಲ್ಲೆಲ್ಲೂಯ್ಯ. ಸೊ ಅದನ್ನು ನೀವು ಅದು ಮನಸ್ಸಲ್ಲಿ ಇಟ್ಕೊಳ್ರಿ. ಇಷ್ಟೇ ಪ್ರಕಟಣೆ, ಬೇರೆ ಏನಿಲ್ಲ. ಮತ್ತೇನೇ ನಿಮ್ಮ ಕಡೆ ಇದ್ದಿದ್ರೆ ಆಮೇಲೆ ನೀವು ಮಾತಾಡ್ಬೋದು. ಅಲ್ಲೆಲ್ಲೂಯ್ಯ. ಏನು ಮಾತಾಡೋಕ್ಕಾಗುತ್ತೆ? ನೀವೇ ವಲಸೆ ಬಂದವರು, ನೀವೇನೋ ಮಾತಾಡೋಕ್ಕೆ ಆಗಲ್ಲ. ಕೆಲವರೆಲ್ಲ ರೆಕಮೆಂಡೇಶನ್ ಮಾಡ್ತೀನಿ, ಫೋನ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಏನು ಮಾಡಿದ್ರು ಆಗಲ್ಲ. ಯಾಕಂದರೆ ಈ ಸಂಜೆ ಅವರು ಮನೆ ಓಪನಿಂಗಿಂದನೇ ಪ್ರಾಬ್ಲಮ್ ಇದು. ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಆನಂದವ್ರ ಕಡೆಯಿಂದ ಅಲ್ಲಿಂದ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಇದೆಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಹೇಳೋದು. ಏನಾದಾದರೆ ಅಲ್ಲಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡೋದು ಎಲ್ಲ ಯಾಕೆ ಬೇಕು ನಿಮಗೆ? ನೀವು ಏನಿದ್ರು ನನ್ನ ಹತ್ರ ಮಾತಾಡಿ, ನನ್ನ ಹತ್ರ ಕಂಪ್ಲೇಂಟ್ ಹೇಳಿ, ಹಿಂಗೈತೆ ಫಾಸ್ಟ್, ಹಿಂಗೈತೆ, ಸಮಯ ಬೇಕಾದ್ರೆ ಮುಂದಕ್ಕೆ ಮಾಡೋಣ, ಹಿಂಗೆ ಮಾಡೋಣ, ಏನಾದರೂ ನನ್ನ ಹತ್ರ ಹೇಳಿದ್ರೆ ಸಮಯ ಬೇಕಾದ್ರೆ ಲೇಟಾಗಿ ಮಾಡ್ಬೋದು. ನಾನು ಯಾವತ್ತೂ ನಿಮ್ಮನ್ನು ಲೇಟಾಗೇ ಬಿಟ್ಟಿಲ್ಲ, ಬೇಗನೆ ಬಿಟ್ಬಿಡೋದು. ಹೌದಲ್ವಾ? ಎಂದಾದ್ರು ನೋಡಿದ್ರೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಪಾಯಿಂಟ್ ಟು ಪಾಯಿಂಟು 5 ವಿಚಾರ ಅಂದರೆ 5 ವಿಚಾರ ಅಷ್ಟೇ. ಕಳೆದ ವಾರ ಯಾವುದ್ರ ಕುರಿತು ಮಾತಾಡಿದ್ದೇವೆ? ಸುಳ್ಳು ಬಗ್ಗೆ ಮಾತಾಡಿದೇವಲ್ವಾ? ಆ ಸುಳ್ಳಲ್ಲಿ ಇನ್ನೂ ಭಾಳ ಇದೆ, ಬಟ್ ಎಲ್ಲವನ್ನು ಮುಗಿಸಲಿಲ್ಲ. ನಾನು ಅರ್ಧ ಬಿಟ್ಟಿದ್ದೀನಿ. ನಾನು ಇವತ್ತು ಅರ್ಧ ತಗೊಂತೀನಿ. ಅಲ್ಲಯ್ಯ. ಯಾಕಂದರೆ ಸುಳ್ಳಿನಿಂದ ಪರಿಣಾಮಗಳು, ನೀವು ವಿಶ್ವಾಸಿಗಳು ಜನ ಸುಳ್ಳಿನಿಂದ ಹಾಳಾಗಬಾರ್ದು, ನಾಶವಾಗಬಾರ್ದು, ಸಾಯಬಾರ್ದು. ಆ ಉದ್ದೇಶದಿಂದನೇ ಏನು ಮಾಡ್ತಾ ಅದನ್ನು ಧ್ಯಾನ ಮಾಡ್ಕೊಂಡು ಬರ್ತಾಯಿದೆ. ಓಕೆ, ಮುಂದೆ ನಾವು ಒಂದು ಸ್ಪೆಷಲ್ ಸಾಂಗ್ಸ್ ಹಾಡನ್ನು ಹಾಡುವಾಗ ವಾಕ್ಯ ಕಂಠಪಾಠ ಮಾಡ್ಕೊಂಡು ಬಂದಿದೆಯಾ ಜೆರೆಮಿಯಾ? ಹಾಂ, ವಾಕ್ಯ ಕಂಠಪಾಠ ನಮ್ಮ ಜೆರೆಮಿಯಾ ಅವರು ಹೇಳ್ತಾರೆ. ನಾನು ಕೆಲವೊಂದು ಟೈಮ್ ಮರ್ತು ಬಿಡ್ತೀನಿ. ಸಾಕ್ಷಿ ಹೇಳುವ ಟೈಮಲ್ಲೇ ಬಂದು ನಿಂತು ವಾಕ್ಯ ಹೇಳ್ಬಿಡ್ಬೇಕು. ಕೀರ್ತನೆ 121. ನಾನು ಕನ್ಯತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯಗಳು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನಮ್ಮ ಸಹಾಯಗಳು ಬರುವುದು. ನಮ್ಮನ್ನು ಕಾಯುವಾತನು ಆತನು ನಿನ್ನ ಪಾದಗಳನ್ನು ಮೊದಲಪಡಿಸದಿರಲಿ, ನಿನ್ನನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಈಗ ಇಸ್ರಾಯೇಲರಾತನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಮ್ಮನ್ನು ಕಾಯುವಾತನು ಯೆಹೋವನು. ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನು. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಆಮೆನ್. ಸ್ತೋತ್ರವಾಗಲಿ. ಕಾಣಿಕೆ ಟೈಮಲ್ಲಿ ಆಟಾಡೋಕ್ಕೆ ಸಿಸ್ಟರ್ ಆಟಾಡ್ತೀರ, ಹೊಸದಾಗಿ ಬಂದಿರಿ, ನೀವು ಬೇರೆ ದೀಕ್ಷೆ ಆಗಿದೆ ಅಂತ ಹೇಳಿದ್ರೆ ಇನ್ನೂ ಆತ್ಮಿಕವಾಗಿ ಬೆಳೆದಿರ್ತೀರ. ಮುಂದಿನ ವಾರ ಬೇಕಾದ್ರೆ ಹಾಡು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಓಕೆ, ಕಾಣಿಕೆಗೋಸ್ಕರ ಯಾರು ಆಡ್ತೀರಾ? ಕಾಣಿಕೆ ಟೈಮಲ್ಲಿ ಇಲ್ವಾ? ಬೇರೆ ಯಾರು ಆಡ್ತೀರಾ ಕಾಣಿಕೆ ಟೈಮ್? ನೀವು ಆಡ್ತೀರಾ ಕಾಣಿಕೆ ಹಾಡು? ಆಡೋದು ಯಾಕೆ? ಏನೋ ಒಂದು ಎಕ್ಸಾಮ್ನಲ್ಲಿ ಕರೆದಾಗೆ ಎದುರ್ತಿರಲ್ಲ. ನಮ್ಮ ಇವರು ಬ್ರದರ್ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಅವರು ಅಭಿಯವರು ಇದ್ದಿದ್ದು ಚೆನ್ನಾಗಿ ಆಡ್ತಿದ್ರು. ಈ ಕಡೆ ಬಂದು ಸೆಂಟ್ರ್